ಥಿಂಗ್ ಹಲ್ಕ್ ಇಬ್ಬರ ನಡುವೆ ಅವಾಗ ಅಲ್ಲ ಯಾವಾಗ್ಲೂ ಜಗಳ ಬರ್ತಾನೆ ಇರುತ್ತೆ. ಯಾಕಂದ್ರೆ ಈ ಸಮಯದಲ್ಲಿ ಈ ಜಗಳದಲ್ಲಿ ಮಾತ್ರ ಇಬ್ಬರ ಕಡೆಯಿಂದನು ಫುಲ್ಲು ಕೋಪ ಫುಲ್ಲು ಧೈರ್ಯ ಈಚೆ ತರೋಕ್ ಆಗೋದು ಅಂತ. ನಮ್ಮ ಥಿಂಗ್ ಗಿಂತ ಹಲ್ಕ್ ತುಂಬಾ ಸ್ಟ್ರಾಂಗ್ ಆಗಿರೋ ಕ್ಯಾರೆಕ್ಟರ್. ತುಂಬಾ ಸಮಯ ನಮ್ಮ ಹಲ್ಕ್ ಥಿಂಗ್ ನ ಹೊಡೆದಿದ್ರು ಕೆಲವು ಸಮಯದಲ್ಲಿ ನಮ್ಮ ಥಿಂಗ್ ಅವರ ವಿಲ್ ಪವರ್ ನೇ ಓವರ್ಕಮ್ ಮಾಡಿ ಹಲ್ಕ್ ನ ಹಾಕಿ ಚಚ್ಚಾಡಿದ್ದಾನೆ ಕಣ್ರಿ. ಒಂದು ಸಲ ಪಪೆಟ್ ಮಾಸ್ಟರ್ ಅನ್ನೋನು ಒಬ್ಬ ಹಲ್ಕ್ ನ ಮಾಟ ಮಂತ್ರ ಮಾಡಿ ಕಂಟ್ರೋಲ್ ಮಾಡ್ತಿರ್ತಾನೆ. ಅವನ ಮಗಳೇ ಅಳಿಶಿಯಾನು ಬೆನ್ ಒಂದು ಸೇರ್ಬಾರ್ದೆಂದು ಇರ್ತಾನೆ. ಇದೇ ತರ ಥಿಂಗಿಂದ ವರ್ಷದಲ್ಲಿ ಒಂದು ವಾರ ಮಾತ್ರ ಮನುಷ್ಯನಾಗಿ ಚೇಂಜ್ ಆಗ್ಬಹುದು. ಆ ಸಮಯದಲ್ಲಿ ಹನಿಮೂನ್ ನ ಆಚರಿಸಿ ಬಿಡೋಣ ಅಂತ ವೆಕೇಶನ್ ಗೆ ಬಂದಿರ್ತಾನೆ. ಅದನ್ನು ಕೆಡ್ಸೋ ತರ ಕರೆಕ್ಟ್ ಆಗಿ ಅವನು ಮನುಷ್ಯನಾಗುವ ಮುನ್ನ ಅಂದ್ರೆ 2 ನಿಮಿಷ ಮುಂಚೆ ಹಲ್ಕ್ ಬಂದಿರ್ತಾನೆ. ಆ ಜಗಳದಲ್ಲಿ ಹಲ್ಕ್ ನಮ್ಮ ಥಿಂಗ್ ನ ಮುಖ ಮುಸುಡಿ ಎಲ್ಲಾ ಚಚ್ಚಾಡಿರ್ತಾನೆ. ಆಲ್ಮೋಸ್ಟ್ ಥಿಂಗ್ ನಾಕ್ಔಟ್ ಆಗುವ ಸಿಚುವೇಶನ್. ಆದ್ರೆ ಅವಾಗ ಅಳಿಶಿಯಾ ಹೇಳ್ತಾಳೆ, ಮುಖ ಎಲ್ಲ ಚಚ್ಚೋಗಿದ್ರು ನೀನು ಭಯಂಕರವಾಗಿ ಫೈಟ್ ಮಾಡ್ತೀಯಾ ಡಿಯರ್ ಅಂತ. ಆ ಮಾತು ಕೇಳಿದ ಥಿಂಗ್ ಹನಿಮೂನ್ ನ ಕೆಡಿಸಲು ಬಂದಿದ್ಯಾ ಅಂತ ಅವನ ಫುಲ್ ವಿಲ್ ಪವರ್ ನ ಸೇರಿಸಿ ಫುಲ್ ಸ್ಟ್ರೆಂತ್ ಅನ್ನು ಯೂಸ್ ಮಾಡಿ ಅವನ ಹೇಮ್ ಇಕ್ಕುವ ಪಂಚ್ ಭಯಂಕರವಾಗಿ ಒಂದು ಪಂಚ್ ಕೊಡ್ತಾನೆ. ಆ ಪಂಚ್ ನಲ್ಲಿ ಹಲ್ಕ್ ನ ಮೇಲೆ ತಾಗಿ ಅವನ ಕೈ ಪುಡಿ ಆಗೋದು. ಅದೇ ಟೈಮ್ 1-2 ಸೆಕೆಂಡ್ ನಲ್ಲಿ ಮನುಷ್ಯನಾಗಿ ಬದಲಾಗಿ ಬಿಡ್ತಾನೆ. ಎಸ್ಕೇಪ್ ಆಗೋದ ಅನ್ಕೊಳ್ಳಿ. ಆ ಪಂಚ್ ತಗೊಂಡ ಹಲ್ಕ್ ಅದೇ ಜಾಗದಲ್ಲಿ ನಾಕ್ಔಟ್ ಆಗೋಗ್ತಾನೆ. ಹಾಗೆ ದಪ್ಪ ಅಂತ ಬಿದ್ದೋಗ್ತಾನೆ. ಆ ಜಗಳದಲ್ಲಿ ಪಪೆಟ್ ಮಾಸ್ಟರಿನ ಹಲ್ಕ್ ಕಂಟ್ರೋಲ್ ಹೊಡೆದೋಗಿರುತ್ತೆ. ಫೇರ್ ಆಗಿ ಥಿಂಕ್ ಹಲ್ಕ್ ನ ಗೆದ್ದಿರ್ತಾನೆ. ಆದ್ರೆ ಗೆದ್ದು ಏನ್ ಪ್ರಯೋಜನ? ಅಲ್ಲಿ ಕೋಮಾದಲ್ಲಿ ಬಿದ್ದ ಮನುಷ್ಯ 1 ವಾರ ಆದ್ಮೇಲೆ ಎದ್ದೋಳೋದು ಅಂದ್ರೆ ಯೋಚನೆ ಮಾಡಿ ನೋಡಿ. ಮನುಷ್ಯನಾಗಿ ಆಚರಿಸಬೇಕಾದ ಹನಿಮೂನ್ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗಿರುತ್ತೆ. ನೆಮ್ಮದಿಯಾಗಿ ಹನಿಮೂನ್ ಮಾಡ್ಕೊಳಕ್ಕೂ ಬಿಡಲ್ವಲ್ರಿ. ಇದ್ರೆ ನಮ್ಮ ನೆಮ್ಮದಿಯಾಗಿರ್ಬೇಕು.